ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಸೊ ಇವತ್ತು KE ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುಸಂಗೋಪನೆ, ಫಾರ್ಮಸಿ, BSc ನರ್ಸಿಂಗ್ ಮುಂತಾದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಾಧಿಕಾರವು CET 2026 ಆನ್ಲೈನಲ್ಲಿ ಅರ್ಜಿ ಮೂಲಕ ಕರೆದಿದ್ದಾರೆ. ಈ ಅಪ್ಲಿಕೇಶನ್ ಮತ್ತು ವೆರಿಫಿಕೇಷನ್ ಮಾಡೆಲ್ ಅಂತ ಒಂದು ಈ ಸರಿ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಸ್ಯಾಟ್ ನಂಬರು ಮತ್ತು ನಿಮ್ಮ ಯಾವ್ಯಾವ ಸ್ಕೂಲ್ನಲ್ಲಿ ನೀವು ಕಲ್ತಿರ್ತಾರಲ್ಲ ಆ ಸ್ಯಾಟ್ ನಂಬರ್ ಮತ್ತು ಆಡಿ ಸಂಖ್ಯೆಯನ್ನು ನೀವು ಅಲ್ಲಿ ಎಂಟರ್ ಮಾಡಿದ ಕೂಡಲೇ ನಿಮಗೆ ಈ ನಿಮ್ಮ ವ್ಯಾಸಂಗದ ಬಗ್ಗೆ, ನಿಮ್ಮ ಸ್ಟಡಿ ಮಾಡಿದ್ರ ಬಗ್ಗೆ ಮತ್ತು ಜಾತಿ ಮೀಸಲಾತಿಗಳು ಏನು ರಿಸರ್ವೇಷನ್ ನೀವು ಕೇಳ್ತಿರಲ್ಲ ಅದೆಲ್ಲ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಸರಿಯೋ ತಪ್ಪು ಅನ್ನೋದು. ಅಕಸ್ಮಾತ್ ಅಲ್ಲಿ ಏನಾದರೂ ತಪ್ಪು ಅಂತ ಗೊತ್ತಾಯ್ತಂದರೆ ನೀವು ಇಮಿಡಿಯೇಟ್ ಅದನ್ನು ಮತ್ತೆ ನೀವು ಚೇಂಜ್ ಮಾಡಿಸ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆದ ಕಾರಣ ಅರ್ಜಿ ಸಲ್ಲಿಸುವ ವಿಧಾನ, ನೀವು ಹೆಂಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೇನು ಇವು ಕ್ಲಾಸ್ ಯಾವ್ಯಾವುದಿರುತ್ತೆ ABCD ಇಂದ ಓದೋವರೆಗೂ, ಮತ್ತು ನೀವು ಬೇರೆ ಬೇರೆ ಮಾದರಿಗಳು ಅಂದರೆ ನಿಮ್ಮ ಫಾರ್ಮ್ಯಾಟ್ ಏನೇನಿರುತ್ತೆ ಪ್ರಮಾಣ ಪತ್ರಗಳದ್ದು, ಇದೆಲ್ಲ ಸಂಕ್ಷಿಪ್ತ ಮಾಹಿತಿಗಳನ್ನು ಒಂದು CET ದಿಕ್ಸೂಚಿ ಅಂತ ಒಂದು ಬುಕ್ಕನ್ನು ಆ ಒಂದು ಕಾಲೇಜಿನ ಪ್ರತಿಯೊಂದು ಕಾಲೇಜುಗಳಿಗೆ ಅವರು ಒದಗಿಸಿರ್ತಾರೆ CET ಅವರು. ಈ ಒಂದು ಇದನ್ನು ನೀವು ನೋಡಿಕೊಂಡು ನಿಮಗೆ ಯಾವ್ಯಾವ ಕ್ಯಾಟಗರಿ ಏನೇನು ಬರುತ್ತೆ ಅನ್ನೋದನ್ನು ನೀವು ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ನೀವು ಈ ಥರ ಒಂದು ಫಾರ್ಮನ್ನು ಫಿಲಪ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನೀವೆಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ಕಡ್ಡಾಯ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂದರೆ SLC ಮಾರ್ಕ್ಸ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡಿನ ಪ್ರಕಾರನೇ ನೀವು ಆಧಾರ್ ಕಾರ್ಡು ಮತ್ತು ನಿಮಗೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನು ನೀವು ತೊಗೋಬೇಕಾಗುತ್ತೆ, ರೆಡಿ ಮಾಡ್ಕೋಬೇಕು. ಯಾಕಂದರೆ ಈ ನಿಮ್ಮ SLC ಮಾರ್ಕ್ಸ್ ಕಾರ್ಡಿನ ಪ್ರಕಾರನೇ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಆಧಾರ್ ಕಾರ್ಡ್ನಲ್ಲಿ ಮತ್ತು ಬೇರೆ ಪ್ರಮಾಣ ಪತ್ರದಲ್ಲಿ ಇರಬೇಕು. ಸ್ಪೆಲ್ಲಿಂಗ್ ಫಾಲ್ಟ್ ಆದರೆ ಅದು ರಿಜೆಕ್ಟ್ ಆಗುತ್ತೆ, ಇಲ್ಲ ಅನ್ಮ್ಯಾಚ್ ಅಂತ ತೋರಿಸ್ತೀವಿ, ಮ್ಯಾಚ್ ಆಗ್ತಾಯಿಲ್ಲ ಅಂತ ತೋರಿಸುತ್ತೆ ನಿಮ್ಮ ಸಿಸ್ಟಮ್ನಲ್ಲಿ. ಸೊ ಆದ ಕಾರಣ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ SLC ಮಾರ್ಕ್ಸ್ ಕಾರ್ಡಿಗೆ ಮ್ಯಾಚ್ ಆಗುವಾಗೆ ನೀವು ರೆಡಿ ಮಾಡ್ಕೋಬೇಕು ಮೊದಲೇ. ಇನ್ನು JPG ಫಾರ್ಮ್ಯಾಟ್ನಲ್ಲಿ 50 KBಗೆ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು JPG ಫಾರ್ಮ್ಯಾಟ್ನಲ್ಲಿ ಸೈನ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದನ್ನು ನೀವು ಅಪ್ಲೋಡ್ ಮಾಡೋದು ಇದು ಅಷ್ಟೇ ಇರಬೇಕು ಮತ್ತು ನಿಮ್ಮ ಒಂದು ಆಡಿಯೋ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ಮೊಬೈಲ್ ಸಂಖ್ಯೆ ಇರುವಂಥ ನಿಮ್ಮ ವಾಟ್ಸಪ್ನಲ್ಲಿ ಇರುವಂಥ ಒಂದು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ IDಯನ್ನು ನೀವು ಕೊಡಬೇಕಾಗುತ್ತೆ. ಅದು ನಿಮ್ಮ ಈ ಪೂರ ಪ್ರೊಸೆಸ್ ಮುಗಿಯೋವರೆಗೂ ಇರಬೇಕು. ಇನ್ನು ಬೇರೆ ಬೇರೆ ಇನ್ನು ಡಾಕ್ಯುಮೆಂಟ್ಗಳು ಯಾವಾಗ ಬೇಕಾಗುತ್ತೆ ಅಂತಂದರೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆಡಿ ಸಂಖ್ಯೆ ಇರುವ ಒಳ ಮೀಸಲಾತಿ ಅಂದರೆ ಪ್ರವರ್ಗ A, B ಮತ್ತು ಪ್ರವರ್ಗ C ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಅಂಥವರು ಈಗಲೇ ನೀವು ಜಾತಿ ಪ್ರಮಾಣ ಪತ್ರವನ್ನು ತಗೋಬೇಕು. ಆಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರ ಯಾರು ST ಮತ್ತು ಪ್ರವರ್ಗ 1ರವರು ವಿದ್ಯಾರ್ಥಿಗಳು ಆಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರವನ್ನು ನೀವು ತೊಗೊಂಡಿಟ್ಕೋಬೇಕು. ಇನ್ನು SC ST ಪ್ರವರ್ಗ 1 ಅಭ್ಯರ್ಥಿಗಳು ಆಡಿ ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತೆ. ಅಂದರೆ SC ಮತ್ತು ST ಪ್ರವರ್ಗ 1 ಅವ್ರು ಏನಿರ್ತಾರಲ್ಲ ನಿಮಗೆ ಆದಾಯ ಪ್ರಮಾಣ ಪತ್ರ ಮತ್ತು ಏನು ಆಡಿ ಸಂಖ್ಯೆ ಬೇರೆ ಬೇರೆ ಬರುತ್ತೆ ನಿಮಗೆ ಇಲ್ಲಿ. ಇನ್ನು SC ST ಅವರು ವಾರ್ಷಿಕ ಆದಾಯ 10 ಲಕ್ಷದವರೆಗೆ ಇದ್ದರೆ ಶುಲ್ಕ ವಿನಾಯಿತಿ ಇರುತ್ತೆ. ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 2.5 ಲಕ್ಷ ಯಾರಿಗೆ ನಿಮಗೆ ಆದಾಯ ಇರುತ್ತೆ ವಾರ್ಷಿಕ ಆದಾಯ, ಅವರಿಗೆ ಭಾಗಶಃ ನಿಮಗೆ ಶುಲ್ಕ ವಿನಾಯಿತಿ ಇರುತ್ತೆ. ಇನ್ನು ಜಾತಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಯಾರ್ಯಾರಿಗೆ ಬೇಕಂದರೆ 2A 2B 3A 3B ವಿದ್ಯಾರ್ಥಿಗಳಿಗೆ ಎಲ್ಲ ಒಂದರಲ್ಲೇ ಬರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇನ್ನು ಆಡಿ ಸಂಖ್ಯೆ ಇರುವ 371J ಪ್ರಮಾಣ ಪತ್ರ, ಕರ್ನಾಟಕ ಕಲ್ಯಾಣ ಪ್ರಮಾಣ ಪತ್ರ ಕೂಡ ನೀವು ಈಗಲೇ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ 1ರಿಂದ 10ರವರೆಗೆ ಕನ್ನಡ ಮಾಧ್ಯಮದಲ್ಲಿ ಯಾರ್ಯಾರು ಸ್ಟಡಿ ಮಾಡಿರ್ತಾರೆ ಅವರು ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಸ್ಕೂಲ್ನಲ್ಲಿ ಮುಖ್ಯ ಪ್ರಾಧ್ಯಾಪಕರ ಸಹಿ ಆದ ನಂತರ ಅದನ್ನು BO ಅವರ ಸೈನ್ ಮಾಡಿಸ್ಬೇಕು. ಸೀಲ್ ಮತ್ತು ಸೈನ್ ಮಾಡಿಸೋದು ಮುಖ್ಯವಾಗಿರುತ್ತೆ. ಇನ್ನು 1ರಿಂದ 10ರವರೆಗೆ ಯಾರ್ಯಾರು ತರಗತಿಯವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಓದಿರ್ತೀರಿ ಅವರಿಗೆ ಅವರೊಂದು ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಮುಖ್ಯ ಪ್ರಾಧ್ಯಾಪಕ ಸಹಿ ಆದ ನಂತರ ಅದನ್ನು BO ಅವರ ಸೈನ್ ಮತ್ತು ಸಿಗ್ನೇಚರ್ ಒಂದು ಸೀಲನ್ನು ಮಾಡಿಸ್ಬೇಕು. ನೆಕ್ಸ್ಟ್ ಆಡಿ ಸಂಖ್ಯೆ ಇರುವ NCLC ಪ್ರಮಾಣ ಪತ್ರ ಯಾರ್ಯಾರು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಸಾಮಾನ್ಯ ವರ್ಗದ ಅಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಆಡಿ ಸಂಖ್ಯೆ ಇರುತ್ತಲ್ಲ ಅದ್ರ ಜೊತೆಗೆ NCLC ಪ್ರಮಾಣ ಪತ್ರವನ್ನು ಕೂಡ ತೆಗೆದುಕೊಂಡಿರಬೇಕಾಗುತ್ತೆ. ಇನ್ನು ವೈದ್ಯಕೀಯ ಮತ್ತು ದೈಹಿಕ ವೈದ್ಯಕೀಯಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ಗಳು ಏನಿರ್ತಾರಲ್ಲ ಅವರಿಗೆ ಭಾಷಾ ಅಲ್ಪಸಂಖ್ಯಾತರ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ. ಯಾರ್ಯಾರಿಗೆ ಅಂದರೆ ತುಳು ಮೈನಾರಿಟಿ, ತಮಿಳು ಮತ್ತು ತೆಲುಗು ಕೊಡೋ ಭಾಷೆಯ ಮಾತೃಭಾಷೆಯಾಗಿರುವಂಥವರು, ಅವರು 1ರಿಂದ 12ನೇ ತರಗತಿ ಒಟ್ಟು 10 ವರ್ಷ ಕಾಲ ಕರ್ನಾಟಕದಲ್ಲಿ ಓದಿರಬೇಕು ಮತ್ತು 10 ಮತ್ತು 12ನೇ ತರಗತಿಯನ್ನು ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಓದಿರಬೇಕು. ಇಂಥವರು ಭಾಷಾ ಅಲ್ಪಸಂಖ್ಯಾತ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗುತ್ತೆ. ಇನ್ನು ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರಗಳನ್ನು ನೀವು ಪಡೆದುಕೊಂಡಿರಬೇಕು.
ಇವಿಷ್ಟು ಪ್ರಮಾಣ ಪತ್ರಗಳನ್ನು ಪಡೆಯೋದ್ರ ಬಗ್ಗೆ ಮತ್ತು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಆಯಿತು. ಇನ್ನು ನೆಕ್ಸ್ಟ್ ಏನಂದರೆ ಒಂದು ಫಾರ್ಮ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 16/1/2026 ಕೊಟ್ಟಲ್ಲ. ಇದನ್ನು ನೀವು ಲಿಂಕ್ ಓಪನ್ ಮಾಡಿದರೆ ನಿಮಗಲ್ಲಿ ಮೊದಲು ರಿಜಿಸ್ಟರ್ ಆಗೋದು ಗ್ರೀನ್ ಕಲರ್ನಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಅದನ್ನು ನೀವು ಅಲ್ಲಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ನಂಬರ್ ಬಂದ ನಂತರ ನೀವು ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಬೇರೆ ಬೇರೆ ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ನಿಮಗೆ ಫುಲ್ ಒಂದು ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಇನ್ನು ಇದರಲ್ಲಿ ವೇಳಾಪಟ್ಟಿನೂ ಸಹಿತ ಇದೆ. ವೇಳಾಪಟ್ಟಿ ನೀವು ಆಲ್ರೆಡಿ ನೋಡಿರ್ಬೋದು. 23/4/2026 ಗುರುವಾರ ಬೆಳಿಗ್ಗೆ 10:30ರಿಂದ 11:50 ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ CET. ಮತ್ತು ಅದೇ ತಾರೀಕು ಮಧ್ಯಾಹ್ನ 2:30ರಿಂದ 3:50 ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಇರುತ್ತೆ 60 ಮಾರ್ಕ್ಸಿಂದು. ಇನ್ನು 24/4/2026 ಶುಕ್ರವಾರ ಬೆಳಿಗ್ಗೆ 10:30ರಿಂದ 11:50 ಮ್ಯಾಥಮೆಟಿಕ್ಸ್ ಇರುತ್ತೆ 60 ಮಾರ್ಕ್ಸ್. ಮಧ್ಯಾಹ್ನ 2:30ರಿಂದ 3:50 ಬಯಾಲಜಿ ಜೀವಶಾಸ್ತ್ರ ಇರುತ್ತೆ 60 ಮಾರ್ಕ್ಸ್ಗೆ. ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ. ಯಾವಾಗಂದರೆ 22/4/2026 ಬುಧವಾರ 10:30ರಿಂದ 11:30 5ನೇ ತರಗತಿಯ ಮಟ್ಟದ ಒಂದು ಆ ಲೆವೆಲ್ಲಿನ ಒಂದು ಎಕ್ಸಾಮನ್ನು 50 ಮಾರ್ಕ್ಸ್ಗೆ ಇಟ್ಟಿರ್ತಾರೆ. ಸೊ ನೀವೀಗ ಕಾಮನ್ನಾಗಿ ನಡೆಯುವಂಥ ಎಲ್ಲ ಎಕ್ಸಾಮ್ಗಳು 23 ಮತ್ತು 24 CET ಎಕ್ಸಾಮ್ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಫಾರ್ಮ್ ಯಾವ ಥರ ಫಿಲಪ್ ಮಾಡ್ಬೇಕನ್ನು ನೀಟಾಗಿ ತಿಳ್ಕೊಂಡು ಯಾವುದೇ ತಪ್ಪು ಮಾಡಲಾರ್ದಾಗೆ ನೀವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.